7:30 ಆಗಿದೆ. ಈಗಷ್ಟೇ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಕ್ರೀಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮನೆ ಹಿಂದೆ ಎಲ್ಲ ಹೋಗಿರ್ಲಿಲ್ಲಲ್ಲ, ಹಾಗಾಗಿ ಹೋಗ್ಬಿಡ್ಬೇಡ ಅಂತ ಹೇಳಿ ಎದ್ದಿದ್ದೀನಿ. ಮಕ್ಕಳು ನೋಡಿ ಬೆಳಗ್ಗೆ ಎದ್ದು ಟಿ ವಿ ಆನ್ ಮಾಡಿಕೊಂಡು, ಆದರೆ ಕೈಯಲ್ಲಿ ಇಬ್ಬರು ಒಂದೊಂದು ಫೋನ್ ಇಟ್ಕೊಂಡಿದ್ದಾರೆ. ನಮ್ಮನೆಯವರು ಕೂಡ ರಾತ್ರಿ ಬಂದಿದ್ದಾರೆ, ಇನ್ನೂ ಮಾತಾಡ್ಸಿಲ್ಲ. ಅವ್ರು ರಾತ್ರಿ 1 ಗಂಟೆನೂ 2 ಗಂಟೆನೂ ಆಯ್ತು ಅಂತ ಅವ್ರ ಕೆಲಸ ಎಲ್ಲ ಮುಗಿಸಿ ಬರೋದ್ರೊಳಗೆ ಈಗ ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬರೋಣ ಬನ್ನಿ. ನನಗೂ ತುಂಬ ದಿನ ಆಗಿದೆ ನೋಡಿ, ಖುಷಿ ಆಗ್ತಾಯಿದೆ. ಇದಕ್ಕೆ ನಾವು ಬೆಡ್ತಾವ್ರೆ ಅಂತೀವಿ ನೋಡಿ. ನಂಗೆ ಈ ವಿಳೆದೆಲ್ಲ ಇಷ್ಟ. ನಾನು ಅಲ್ಲಿಂದ ಹೂ ತೊಗೊಬಿಟ್ಟು ಬಂದಿದ್ದೆಲ್ಲ ದೇವರಿಗೆ 4 ತಿಂಗಳಾಗಿತ್ತು. ದೇವ್ರು ಅಲ್ಲಿ ಬಿಸಾಕಲ್ಲ, ಅಂದರೆ ಅಲ್ಲಿ ನಾನು ಗಿಡಕ್ಕೆ ಹಾಕೋಕ್ಕೆ ಗಿಡಕ್ಕೆ ಜಾಗನೇ ಇಲ್ಲ. ಅಲ್ಲಿ ಕಸ್ತವ್ರು ಬರ್ತಾರಲ್ಲ, ಅಲ್ಲಿ ಕೊಡೋಕ್ಕೂ ನನಗೆ ಏನೋ ಒಂಥರ ಅಸಮಾಧಾನ ಆಗುತ್ತೆ. ಹಾಗಾಗಿ ಇಲ್ಲಿಗೆ ತೊಗೊಬಂದ್ಬಿಡ್ತೀನಿ ಹಾಕ್ತಕ್ಕೆ. ನೋಡಿ ಇಲ್ಲಿ ಬೆಳಗ್ಗೆನೇ ಮೋಟ್ರ್ ಆನ್ ಮಾಡಿಬಿಡ್ತಾರೆ. ಜೊತೆಲಿ ಹಿಂಗೆ ಹೂನ ಹಿಂಗೆ ಹಾಕಿ ಇಟ್ಬಿಡ್ತಾರೆ ಅಮ್ಮ ರಾತ್ರಿ ಟೈಮು. ತುಂಬ ಹೂ ತೊಗೊಬಂದಿದ್ದೀನಿ. ಮೊದಲು ಚಿಕ್ಕದ್ರಲ್ಲಿ ಹಿಂಗೆ ನೀರು ಅದೇ ನೋಡಿದರೆ ಸಾಕು, ಅಲ್ಲೆಲ್ಲ ಕೂತ್ಕೊಂಡ್ಬಿಡು, ಅಲ್ಲೆಲ್ಲ ಮಲ್ಕೊಂಡ್ಬಿಡು. ಈ ಟ್ಯಾಂಕಿ ಡ್ರಮ್ಮೆಲ್ಲ ನಾನು ನಮ್ಮ ಡ್ಯಾಡಿ ತೊಳಿತಾ ಇದ್ದಿದ್ದೆ. ಈ ಟ್ಯಾಂಕಿಗಳನ್ನ ಹೂವಿನ ಪ್ಲಾಸ್ಟಿಕ್ ಇತ್ತಲ್ಲ, ಅದನ್ನೇ ಇದರೊಳಗಡೆ ಹಾಕ್ತಾ ಇದ್ದೀನಿ. ಇಟ್ಕೋಬಾರ್ದು ಅಂತಾರೆ ಮನೇಲಿ ಪೂಜೆ ಮಾಡಿದ ಹಳೆ ಹೂಗಳನ್ನ, ಬಟ್ ಏನೂ ಮಾಡೋಕ್ಕಾಗಲ್ಲಲ್ವ. ನನಗೇನು ದೇವ್ರ ಹೂವನ್ನ ಅಲ್ಲಿ ಇಲ್ಲಿ ಹಾಕೋದು ಅಂದರೆ ಅಸಮಾಧಾನ. ಚಿಕ್ಕ ಹೂ ಗಿಡ ಆದರೆ ಅಲ್ಲೇ ಪಾಟೊಳಕ್ಕೆ 1-2 ಹಾಕ್ಬಿಡ್ತೀನಿ. ತುಂಬ ಇದ್ದಾಗ ಹಿಂಗೆ ಮಾಡಿ ಕಟ್ಟಿಟ್ಕೊಬಿಟ್ಟು ಬರ್ತೀನಿ. ನೋಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಇವತ್ತು ಪೂಜೆ ಅಲ್ವಾ, ಗಾಡಿ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕಣ ತೊಳಿತಾ ಇದ್ದಾರೆ ನಮ್ಮ ಡ್ಯಾಡಿ. ಇಲ್ಲೆಲ್ಲ ತೊಳಿತೀರ ಡ್ಯಾಡಿ? ಇವತ್ತು ಆಯ್ತು ಪೂಜೆ. ಆದರೆ ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಇಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಎಡಿಟ್ ಎಲ್ಲ ಮಾಡೋದು. ಹಾಗಾಗಿ ಇಲ್ಲಿ ಪಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಬೈಕು, ಜೀಪು, ಕಾರು ಎಲ್ಲ ವಾಶ್ ಮಾಡಿ ನಿಲ್ಸಿದ್ದಾರೆ. ಅಥವಾ ಈಗ ವಾಶ್ ಮಾಡಬೇಕು ಗೊತ್ತಿಲ್ಲ. ಮಾಡಬೇಕಾ? ಇವನು ಈಗ ನನ್ನ ಜೊತೆ ಬರ್ತಾ ಇದ್ದಾನಪ್ಪ. ಗಂಗೆ ಗೌರಿ ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣ. ಆನ ಗಂಗೆ ನೋಡಿ, ಸಗಣಿ ಸ್ಮೆಲ್ ಹೆಂಗೆ ಗಮ್ಮಂತ ಇದೆ ಗೊತ್ತಾ. ಇಲ್ಲಿ ಜೋಳ ಎಲ್ಲ ಕುಯ್ಕೊಬಂದು ಇಟ್ಟಿದ್ದಾರೆ. ಇಲ್ಲಿ ಇನ್ನೇನು ಹೊಡ್ಕೊ ಹೋಗಬೇಕು. ಸೊ ಅಮ್ಮ ಕರ್ಕೊಂಡಿರ್ಬೇಕು, ಬೆಳಗ್ಗೆ 6:30 ಕರ್ಕೊಂಡ್ಬಿಡ್ತಾರೆ. ಇಲ್ಲಿ ಸಗಣಿ ಎಲ್ಲ ತುಂಬಿಟ್ಟಿದ್ದಾರೆ. ಒದ್ಕೊಂಡು ಹೋಗಿ ಈಗ ತಿಪ್ಪೆಗೆ ಹಾಕ್ಬೇಕು. ನಾನಲ್ಲ, ಅವ್ರು ಹೊತ್ಕೊಂಡೋಗಿ ಹಾಕ್ತಾರೆ. ನೋಡಿ ಆ ಗೋಡೆ ಮೇಲೆ ಏನೇನು ಹಂಗೆ ಮಾರ್ಕ್ ಕಾಣಿಸಿದೆ ಎಲ್ಲ ನಾನೇ ಮಾಡ್ತಾ ಇದ್ದಿದ್ದು ಮುಂಚೆ. ಹೊಡಿಯೋಣ ಅಲ್ಲಿ ಗೊಂಬೆ ಬಿಡಿಸೋದು, ಮನುಷ್ಯನ ಬಿಡಿಸೋದು, ಬಡ್ದಿರ್ತಾರಲ್ಲ ಹಾಗೆ ಅದೆಲ್ಲ ನಾನು ಬಡ್ದಿಡುವೆ. ಎಲ್ಲಿ ನಮ್ಮಮ್ಮ ಏನೋ ಕಿತಾಪತಿ ಮಾಡ್ತಾಯಿದೆ. ನಮ್ಮನೆಯವ್ರನ್ನೂ ಮಾತಾಡ್ಸಿರ್ಲಿಲ್ಲ. ಲಕ್ಕಿನ ಅಲ್ಲಿ ಕೂಡಿದ್ದಾರೆ ನೋಡಿ. ಈಗ ಒಂದು ರೌಂಡು ಹಿಂದಕ್ಕೆ ಹೋಗ್ಬಿಟ್ಟು ಬರೋಣ. ಇವತ್ತು ಹಬ್ಬ ಇದೆ, ಕೆಲಸಗಳಿದೆ. ಅಮ್ಮು ಹಳ್ಳಿ ಓಟು ಅಮ್ಮು. ಅಯ್ಯೋ 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 ಅಯ್ಯೋ, ಅಮ್ಮನ ನೋದಲ್ಲೇ ಇರೋಕ್ಕಾಗಲ್ಲ ಮಗಿಗೆ. ಹಾಂ ಶೋ ನಾನು ಅಷ್ಟು ಹೊಡಿತೀನಿ ಪಾಪ ಇದಕ್ಕೆ. ಅಂದರೆ ಊಟ ಮಾಡುವಾಗಲೂ ಅಷ್ಟೇ ಬೇಕು ಅಂತೀನಿ. ಬರೀ ಪೆಡಿಗ್ರಿ ತಿನ್ಕೊಂಡು ಅನ್ನ ಮಾತ್ರ ಬಿಡುತ್ತೆ. ಅವಾಗ ಸಿಟ್ಟು ಬಂದುಬಿಡುತ್ತೆ. ಅವಾಗ ಹೊಡಿತೀನಿ. ಮತ್ತು ಮನೇಲಿ ಕೂದಲೆಲ್ಲ ಉದುರಿಸ್ಕೊಂಡು ಅಲ್ಲಿ ಪೆಡಿಗ್ರಿ ಎಲ್ಲ ಬಿದ್ದಿದೆ. ಅಷ್ಟು ಹೊಡಿತೀನಿ ನಾನು ಒಬ್ಬಳೇ ಮನೇಲಿ ಹೊರಿಯೋದು. ನನ್ನ ಮಗಳು ಲವ್ ಮಾಡ್ತೀನಿ ಅಂತ ಹಿಂಸೆ ಕೊಡುತ್ತೆ ಅಂತ ನಾನೇ ಅಂದ್ರೆ ಇಷ್ಟ ನಮ್ಮ ಮಗಿಗೆ. ಬನ್ನಿ ಪುತ್ತಾನೆ ಬನ್ನಿ, ನಾವು ಹೊರಗಡೆ ಹೋಗ್ಬರೋಣ. ಬನ್ನಿ ತೋಟಕ್ಕೆ ಹೋಗ್ಬರೋಣ. ಇಲ್ಲಿ ಬರೋ. ನಡ್ರಿ ಇಲ್ಲಿ ಹಿಂದಕ್ಕೆ ಹೋಗ್ಬರೋಣ. ಗುಂಚಲಕ್ಕಿ ನೋಡಿ, ಗುಂಚಲಕ್ಕಿಗೆ ಇಲ್ಲಿ ಇನ್ನೇನು ಕಾಫಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಮುಂದಿನ ತಿಂಗಳಿಗೆ ಕಾಫಿ ಬೆಳೆ ಕುಯ್ಯೋದು, ಒಣಗಾಕೋದು, ಎಳೆಯೋದು ಇದೇ ಆಗುತ್ತೆ. ಹಾಗಾಗಿ ಬರ್ಲ ಕಡ್ಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಒಣಗಿಸಿಡೋದು. ಎಷ್ಟು ಯೂಸ್ ಆಗುತ್ತೆ ಅಷ್ಟು ಯೂಸ್ ಮಾಡ್ಕೊಂಡು ಇನ್ನು ಉಳಿದಿದ್ದೆಲ್ಲ ಇಲ್ಲಿ ನೇತಾಕ್ತಾರೆ, ಕಟ್ಬಿಡ್ತಾರೆ. ಬನ್ನಿ ಪುತ್ತಾನೆ ಹೊರಗಡೆ ಹೋಗಿ ಬಿಟ್ಟು ಬರೋಣ. 5 ತಿಂಗಳಾಗಿತ್ತು. ನಮ್ಮ ಚುಪ್ಪಿ 2 ಬೈಕ್ ತೊಳೆಯೋದಂತೆ. ಇನ್ನು ಉಳಿದವರು ಜೀಪು, ಕಾರು, ಬೈಕು ಎಲ್ಲ ನೋಡಿ. ಕರೆಕ್ಟ್ ಟೈಮಿಗೆ ನಾವು ಇದು ಕುಂಬಳಕಾಯಿ ಅಂತೀವಿ, ನೀವೆಲ್ಲ ಏನಂತೀರಿ ಗೊತ್ತು, ಕುಂಬಳಕಾಯಿ ಇದು. ಈ ಆಯುಧ ಪೂಜೆ ಟೈಮಿಗೆ ಕರೆಕ್ಟಾಗಿ ಬಿಡುತ್ತೆ. 1-2-3 ನಮ್ಮ ಮನೆಗೆ ಆಗ ಅಷ್ಟು. ದೀಪಾವಳಿ ಹಬ್ಬದಲ್ಲಿ ಸೋರೆಕಾಯಿ ಕದಿಯೋದು ಅಂತ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿಲ್ಲ. ಅವಾಗ ಒಬ್ಬರ ಮನೇಲಿ ಇದ್ದಿದ್ದು, ಒಬ್ಬರ ಮನೆ ಕದ್ದಿದ್ದು. ಅವಾಗ ಅದೇ ಅಲ್ವಾ ಸ್ಪೆಷಲ್, ದೋಸೆ ಸೋರೆಕಾಯಿ ಪಲ್ಯ. ಅವಾಗ ಕದೀತಾರೆ. ಹಂಗಾಗಿ ಅದು ಬಚ್ಚಿಟ್ಕೊಂಡಿರ್ತಾರೆ, ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ನೋಡಿ ಚಿಕ್ಕದು ಪಪ್ಪಾಯ ಗಿಡ, ಎಷ್ಟು ಹಣ್ಣುಗಳು ಬಿಟ್ಟಿದೆ, ಕಾಯಿಗಳು ಬಿಟ್ಟಿದೆ ಪಪ್ಪಾಯಿ ನೋಡಿ. ಇದು ಬರ್ಲಕಡ್ಡಿ ಗಿಡ. ಇಲ್ಲೆಲ್ಲ ಹಳ ಒಡಿಸಿದ್ದಾರೆ, ಬಟ್ ಇದು ಬರ್ಲಕಡ್ಡಿ ಅಂತ ಬಿಟ್ಟಿದ್ದಾರೆ ಹಂಗೇನೆ, ಬೇಕಲ್ಲ. ಹಾಗಾಗಿ ಕೊನೆಗಿದ ಒಣಗಿಸಿ ಮುಳ್ಳಿರುತ್ತೆ ಅದರಲ್ಲೆಲ್ಲ ಹೊಡೆದು ಬಿಸಾಕಿ ಆಮೇಲೆ ಅದ ಇಟ್ಕೊಳ್ಳೋದು, ಕಟ್ಟೋದು. ನೋಡಿ ಇದು ನಮ್ಮ ಸೀಬೆಹಣ್ಣಿನ ಮರ. ನಾವು ಚಿಕ್ಕದ್ರಲ್ಲಿ ತುಂಬ ಆಟಾಡಿದ್ವಿ ಈ ಸೀಬೆಹಣ್ಣಿನ ಮರದಲ್ಲಿ ಮಾತ್ರ. ಇದು ನಮ್ಮ ಅಕ್ಕ ತಗೊಬಂದು ಹಾಕಿದ್ದು ಗಿಡ ಎಷ್ಟು ಬಂದಿದ್ದಾವೆ ನೋಡಿ. ಅಲ್ಲಲ್ಲೇ ಸೆಲ್ಬೆ ಕಟ್ಕೊಂಡಿರುತ್ತಲ್ಲ, ನನ್ನ ಮುಖ ಕಂಟ್ಕೊಂಡ್ಬಿಟ್ಟಿದೆ. ಇಲ್ಲೊಂದು ಸೀಬೆ ಮರ ಇದೆರಡಕ್ಕೂ ಜಾಯಿಂಟ್ ಆಗಿತ್ತು. ಪಾಪ ಕಡ್ದಾಕ್ಬಿಟ್ಟಿದ್ದಾರೆ, ಜಾಗ ಇಲ್ಲ ಅಂತ. ನಾ ಏನಕ್ಕೂ ಗೊತ್ತಿಲ್ಲ. ನಾವು 1 ವಾರದಿಂದ ಒಂದಕ್ಕೆ ಹತ್ತಾಡ್ತಾ ಇದ್ದು. ಇದು ನಮ್ಮ ಅಕ್ಕನ ಮರ, ಅದು ನನ್ನ ಮರ. ಯಾಕಂದರೆ ಅಲ್ಲಿ ಹತ್ತಕ್ಕೆ ಈಸಿ ಆಗೋದು ನನಗೆ, ಹಾಗಾಗಿ ಅದು ನನ್ನ ಮರ. ಇದು ಅಕ್ಕನ ಮರ. ಇದು ಸ್ವಲ್ಪ ಹೈಟ್ ಇದೆ, ಹತ್ತಕ್ಕೆ ಕಷ್ಟ. ನನ್ನ ಹಣ್ಣಾಗಿರಂಗೆ ದೂರಕ್ಕೆ ಕಾಣಿಸ್ತಾ ಇತ್ತು, ಅದಕ್ಕೆ ಬಂದೆ. ಹಣ್ಣಾಗಿಲ್ಲ
ನಂಗೆ ರೌಂಡ್ ಇರೋದು ಚಂದ, ಈ ಥರದ್ದು ರೌಂಡಿಗೆ ಬಂದೆ. 6 ನಿಮಿಷ ಆಗೈತೆ ವಿಡಿಯೋ. ನಾನು ತಪ್ಪು ಮಾಡ್ಕೊ ಬಂದ್ರು. ನಮ್ಮ ಪುಟಾಣಿ ಸಣ್ಣಾಗಿ ಹೋಗ್ಬಿಡಿದೆ. ಪೆಡಿಗ್ರಿ ಹಾಕಿದರೆ ಪೆಡಿಗ್ರಿ ಜೊತೆ ತಿನ್ನುತ್ತೆ, ಅನ್ನ ಬಿಡುತ್ತೆ. ಏನು ಮಾಡೋಣ? ಎಲ್ಲ ಥರದ ಗಿಡಗಳಿದೆ, ಹಣ್ಣಿನ ಗಿಡಗಳು. ನಮ್ಮ ಮನೆಗೆ ಎಷ್ಟು ಬೇಕು ನಮಗೆ ಮಕ್ಕಳಿಗೆ ಅಷ್ಟು ಸಿಗುತ್ತೆ. ತುಂಬ ಅಲ್ಲ, ಅವಾಗ ಸ್ವಲ್ಪ ಸ್ವಲ್ಪ. ಕಾಫಿ ಗಿಡ ಎಷ್ಟು ಬಂದಿದೆ ನೋಡಿ ಪಾಪ. ಇದ್ರ ಮಧ್ಯೆ ದೊಡ್ಡ ಆನೆ ಬಂದು ನಿಂತ್ಕೊಂಡ್ರು ಗೊತ್ತಾಗಲ್ಲ. ನಾವು ಯಾವುದೋ ಜ್ಞಾನದಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಲ್ಲೆಲ್ಲ ಒಂದು ಕಾಫಿ ಗಿಡ, ಕಾಫಿ ಹಣ್ಣಾಗಿದ್ದಾವೆ. ಕೆಲಸ ಬೇಕು ಅಂತ ಹೇಳ್ತಾ ಇರ್ತೀರಲ್ಲ, ಇನ್ನೇನು ನಮ್ಮ ಕಡೆ ಕಾಫಿ ಕುಯ್ಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. 1-2 ತಿಂಗಳು ಕ್ಯಾಂಪ್ ಹಾಕಿ ಬರೋರು ಇದ್ರೆ ಬರ್ಬೋದು. ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟು ಹೋಗಬೇಕು. ನೋಡಿ ಕಾಫಿ ಕಾಯಿ ಬಿಟ್ಟಿದೆ. ಗಿಡಕ್ಕೂ ಡ್ಯಾಮೇಜ್ ಆಗಬಾರ್ದು, ಅಷ್ಟು ನೀಟಾಗಿ ಕಾಫಿ ಕುಯ್ಬೇಕು. ನೋಡಿ ಇಲ್ಲಿ ಕೆಲವೊಂದು ಹಣ್ಣಾಗಿದೆ, ಅಲ್ಲೆಲ್ಲ ಇದು ಬಿದ್ದಿದೆ ಅಡಿಕೆ ಕಾಯಿ. ಕೆಲವೊಂದು ಹಣ್ಣಾಗ್ಬಿಟ್ಟಿದೆ. ಇಷ್ಟು ಕೆಂಪು ಕಾಣಿಸುತ್ತೆ ಗೊತ್ತಾ ನೋಡಿ. ಇದು ಚೇಜ್ಗಿನ ಅಂತೀವಿ, ಗೂಡು ಕಟ್ಟಿದೆ. ಇದಕ್ಕೆ ಹಚ್ಚಿದ್ರೆ ಮಾತ್ರ ತುಂಬ ಉರಿಯುತ್ತೆ. ನನಗಿಂತ ದೊಡ್ಡದೇ ಇದೆ ಈ ಗಿಡ. ಈಗ ಬಂದಿದ್ರಿಂದ ಆನೆ ನಿಂತ್ಕೊಂಡ್ರೆ ಗೊತ್ತೇ ಆಗಲ್ಲ, ಅದೇ ಒಂದು ಭಯ ನನಗೆ. ನೋಡಿ ಇದು ಕೆಳಗಡೆ ಕೂತ್ಕೊಂಡ್ರೆ ಇಷ್ಟು ಕತ್ಲೆ ಇರುತ್ತೆ. ಪಾಪ ಕಾಫಿ ಗಿಡದಲ್ಲಿ ಯಾವಾಗಲೂ ಕೆಲಸ ಮಾಡ್ತಾನೇ ಇರಬೇಕು. ಹೆಂಗೆಂಗೋ ಬಂದಿದ್ದೀನಿ, ನನ್ನ ಖುಷಿಗೆ ಇಲ್ಲಿ ಬರಬೇಕಾಗಿತ್ತು. ಎಲ್ಲೆಲ್ಲ ನೋಡ್ಕೊಂಡು ಎಲ್ಲೆಲ್ಲ ಬಂದಿದ್ದೀನಿ. ಇದು ನೋಡಿ ನಮ್ಮನೆ ಬಾವಿ. ಒಳ್ಳೇದು ಮಾಡಪ್ಪ ಗಂಗೆ, ಅದು ಮಾಡಪ್ಪ. ನಾನು ಗೌರಿ ಹಬ್ಬದಲ್ಲಿ ಯಾವಾಗಲೂ ನಾನು ಪೂಜೆ ಮಾಡಿದೆ, ಈ ಸರಿ ಅಮ್ಮ ಪೂಜೆ ಮಾಡಿದ್ದಾರೆ. ನೀರು ಎಷ್ಟಿದೆ? ಹೋ ಇಲ್ಲೇ ಇದೆ ನೀರು. ಗೊತ್ತಮ್ಮ ಕರಿ ಮಾತಾಡ್ತವ. ಬಾಳೆ ಗಿಡ ಇಲ್ಲೆಲ್ಲ ಸ್ಪ್ರಿಂಕ್ಲರ್ ಇಟ್ಟಿದ್ದಾರೆ. ಏನ ಆನೆ ಗಿನೆ ಬಂದರೆ ನನ್ನನ್ನು ಬಿಟ್ಟು ಓದ್ತೀಯಲ್ವಾ? ನೋಡಿ ಇವು ಸೀಡ್ ಕುಡ್ಕ ಅಂತ. ನೋಡಿ ಈ ಥರದ ಹುಳಗಳಿರ್ತವೆ ತೋಟದಲ್ಲಿ. ಇವು ಕಪ್ಪರು ಶುಂಠಿ ಹಿಂಗೆ ರೌಂಡ್ ಆಗ್ತವೆ. ಬರೀ ಒಂದು ಹೆಬ್ಬೆಟ್ಟಷ್ಟು ದಪ್ಪ ಇರುತ್ತೆ ಅಷ್ಟೇ. ಇವು ಚೆಂಡು ಹೂವಲ್ಲೇ ಸೀರ್ ಕುಡ್ಕ ಅಂತ ಬರುತ್ತಲ್ಲ ಅವು. ದೀಪಾವಳಿ ಹಬ್ಬಕ್ಕೆ ತಿಪ್ಪಮ್ಮನ ಮಾಡಿಬಿಟ್ಟು ಆ ತಿಪ್ಪಮ್ಮಂಗೆ ಈ ಸೀರ್ ಕುಡ್ಕ ಚೆಂಡು ಹೂವಿಂದ ಅಲಂಕಾರ ಮಾಡೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಮುರಿದ್ರೆ ಸಾಕು ಘಮ ಘಮ ಅನ್ನುತ್ತೆ. ಆದರೆ ವೇಸ್ಟ್ ಆಗುತ್ತಲ್ಲ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ. ಹಾಗೆ ನೋಡಿ ಇಲ್ಲೇ ಎಷ್ಟು ನಾನು ಓಡಾಡ್ತಾ ಇದ್ದಿದ್ದು. ಏನತ್ತಾನೆ ಬೇಡ. ಅಕ್ಕಿ ಚಿಲಪಿಲ್ಲ ಸೌಂಡ್ ಕೇಳಿಸ್ತಿದ್ಯಾ? ನನ್ನದೇ ಮಾತಾಗ್ಬಿಟ್ಟಿದೆ ಅಲ್ಲ. ಯಾಕಂದರೆ ನಾನು ಈಗ ಒಂದ್ಸರಿ ನೋಡ್ಕೋ ಆಮೇಲೆ ಒಂದು ವಿಡಿಯೋ ಮಾಡೋಣ ಅಂದರೆ ಅದು ನಾನು ಎಲ್ಲ ಭಾವನೆಗಳು ಅನುಭವಿಸ್ಬಿಟ್ಟಿರ್ತೀನಲ್ಲ, ಹಾಗಾಗಿ ಅಷ್ಟು ಗೊತ್ತಾಗಲ್ಲ. ಈಗ ನಾನು ಹೆಂಗೆ ಇರ್ತೀನಿ ಹಂಗಂಗೆ ಮಾತಾಡೋದು, ಅದು ಖುಷಿ. ನೋಡಿ ತೆನೆಗಳು ಬಂದ್ಬಿಟ್ಟಿದೆ. ಇನ್ನೊಂದು 2-3 ತಿಂಗಳು ಬೇಕು, ಇನ್ನೊಂದು 2 ತಿಂಗಳು ಬೇಕು. ಇದ್ರ ಮೇಲೆ ಸೆಲ್ವೆ ಕಟ್ಟಿದೆ, ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ ನಿಮಗೆ. ಸೆಲ್ವೆ ಕಟ್ಟಿದೆ. ಎಷ್ಟು ಚಂದ ಅಲ್ವಾ? ಸೆಲ್ವೆ ಕಟ್ಟಿದೆ, ಅದ್ರ ಮೇಲೆ ನೀರೆಲ್ಲ ಹಿಬ್ನಿ ಎಲ್ಲ ಬಿದ್ದಿದೆಯಲ್ಲ, ಅದ್ರ ಮೇಲೆ ಚಂದ ಒಂಥರ ನೋಡಿ ಹೀಗೆ ಕಾಣಿಸುತ್ತೆ. ಹಚ್ಚ ಹಸಿರಾಗಿದೆ. ಈ ಟೈಮಲ್ಲಿ ಲಾಸ್ಟ್ ಟೈಮು ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅನಿಸುತ್ತೆ, ನಮ್ಮ ಅತ್ತೆ ಅಮ್ಮನ ಮನೆಗೆ, ತವ್ರ ಮನೆಗೆ. ಈ ಟೈಮಲ್ಲ ಸಂಕ್ರಾಂತಿ ಕರೆಕ್ಟ್ ಅವೆಲ್ಲ ಕಳ್ಕೊಂಡು ಹೋಗಿದ್ದು ಅನಿಸುತ್ತೆ ನಾನು. ಯಾಕಂದರೆ ಈಗ ನೆನ್ಪಂದ್ಬಿಡ್ತೀವಿ ಹುಲ್ಲು ನೋಡ್ತಾ. ಅದು ನಮ್ಮ ತೋಟ ಕಾಣಿಸ್ತಿದೆಯಲ್ಲ, ಇದು ಗದ್ದೆಗಳು ನಮ್ಮದಲ್ಲ. ನಮ್ದು ಗದ್ದೆ ಏನಿರೋ ತೋಟ ಇದೆಯಲ್ಲ ಅದೇ ನಮ್ಮ ಗದ್ದೆ ಆಗಿತ್ತು. ಈಗ ಗದ್ದೆ ತೆಗೆದು ಕಾಫಿ ಗಿಡ ಹಾಕಿದ್ದಾರೆ ನಮ್ಮ ಡ್ಯಾಡಿ. ನೋಡಿ ಇದು ಕೆರೆ ಏರಿ ಗೊತ್ತಿರುತ್ತೆ, ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿರ್ತೀನಿ. ಊರಿಗೆ ಬಂದಾಗೆಲ್ಲ ಆ ಕಡೆ ಹೊಳೆ ಇದೆ, ಅದು ಈಗ ನೀರಲ್ಲಿ ಕಾಣಿಸ್ತಾ ಇಲ್ಲ, ಒಂಥರ ಇಬ್ನಿಲ್ ಮುಚ್ಚೋಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಸಂಜೆ ಆದಂಗೆ ತಿಳಿ ಕಾಣಿಸುತ್ತೆ. ನಾನು ಹಾಗೆ ಮುಖ ತೊಳೆದು ಬರೀ ಕ್ರೀಮ್ ಹಾಕೋಬಿಟ್ಟು ಬಂದಿದ್ದೆ. ನನಗೆ ಇದೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ನಮ್ಮನೆ ಬೈತಾರೆ ಶೇಕ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದು ತೊಗೊಂಡ್ಬಿಟ್ಟು ಬರೋದು ಅಷ್ಟೇ. ಹಾಗಾಗಿ ಎಷ್ಟೋ ಸರಿ ಬೈಸ್ಕೊಂತೀನಿ, ಹಂಗಾಗಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಇವತ್ತು ಹಬ್ಬ ಬೇರೆ ಇದೆಯಲ್ಲ, ಆಯುಧ ಪೂಜೆ. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಅಂತೂ 10 ನಿಮಿಷ ಆಯಿತು. ದಪ್ಪಗೆ ಅಲ್ಲಿಂದ ಮಾತಾಡ್ಕೊ ಬಂದಿದ್ದೀನಿ. ಅಂತೂ 10 ನಿಮಿಷ ಆಯಿತು ಕಂಟಿನ್ಯೂಸ್ ಆಗಿ. ಓಕೆ, ಇನ್ನು ಹಬ್ಬದ ಟೈಮಲ್ಲಿ ಸಿಗೋಣ. ಇನ್ನು ಮನೇಲಿ ಕೆಲಸ ಇದೆ, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ತಿಂಡಿ ಮಾಡಬೇಕು. ಅಮ್ಮ ಎಲ್ಲ ಮಾಡ್ತಾರೆ, ಆಮೇಲೆ ಪೂಜೆ ಮಾಡಬೇಕು. ಸೊ ಹಾಗಾಗಿ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು, ಪ್ರತಿಯೊಂದು ಕೆಲಸ ಇದೆಯಲ್ಲ. ಹಾಗಾಗಿ ನಾನು ನೋಡಿರಲಿಲ್ಲ, ಬೆಳಗ್ಗೆ ಯಾವಾಗ ಆಗುತ್ತೋ ಅನ್ನೋ ಕಾಯ್ತಿದ್ದೆ. ಕಣ್ಣು ಬಿಟ್ಟಿದ ತಕ್ಷಣ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಫಸ್ಟ್ ಸುತ್ಕೊಂಡ್ಬಿಟ್ಟು ಬರೋಣ, ಈ ಟೈಮ್ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಬಂದೆ. ಬನ್ನಿ ಇವಾಗ ಪೂಜೆ ಮಾಡೋದು. ಪೂಜೆಗೆಲ್ಲ ರೆಡಿ ಮಾಡೋಣ ಹಬ್ಬಕ್ಕೆ. ಇನ್ನೂ ಬೆಳಗ್ಗೆನೆ ಬಂದರೆ ಎಲ್ಲ ಸಗಣಿ ಹೊತ್ಕೊಂಡು ತಾರೆ ಇಲ್ಲ ಇಲ್ಲಿಗೆ ಹಾಕೋಕ್ಕೆ. ಅಲ್ಲೊಬ್ರು ಇಲ್ಲೊಬ್ರು ಚೆನ್ನಾಗಿರುತ್ತೆ. ಕೆಲವರು ಬೆಳಗ್ಗೆನೆ ಒಂದು ರೌಂಡ್ ಬಂದುಬಿಡ್ತಾರೆ, ವಾಕ್ ಆದಂಗೂ ಆಗುತ್ತೆ. ಈ ಕಡೆ ಅವರು ಜಮೀನು ಜಾಗ ಗದ್ದೆ ಎಲ್ಲ ನೋಡ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಈ ಟೈಮಲ್ಲಿ ಈಗ ಹಸು ಹೊರಗಡೆ ಬಿಡಲ್ಲ, ಫಸಲು ಬಂದಿರುತ್ತಲ್ಲ. ಹಾಗಾಗಿ ಪುಟನಿ ಕಳ್ಳ ಆ ಕಡೆ ಹೋಗಬೇಕು, ಭಯ. ಈ ಕಡೆನೇ ಹೋಗೋಣ. ಇಲ್ಲಿ ನೋಡಿ, ಇಲ್ಲ ನೀರು, ಇಲ್ಲಿ ನೋಡಿ ನೀರು ಹಾಕ್ತಾ ಇದೆ. ಎಷ್ಟು ಚಂದಲ್ವಾ ಕಾಯಿ, ಸೀಬೆಕಾಯಿ ಕಡಿಯೋಕ್ಕೆ. ನಂಗೆ ಸೀಬೆಹಣ್ಣು ಅಷ್ಟು ಇಷ್ಟ ಇಲ್ಲ, ಸೀಬೆಕಾಯಿ ಇಷ್ಟ. ಇದೇನು ತುಂಬ ಏನು ಕಾಯಾಗಿಲ್ಲ, ಚೆನ್ನಾಗಿದೆ, ಒಂಥರ ರಸ ಬಿಡ್ತು, ಒಂಥರ ಚೆನ್ನಾಗಿದೆ. ಚಿಗುರ್ತಾ ಇದೆ. ಈಗ ನಮ್ಮ ಚುಪ್ಪಿ ಬರ್ತಿದ್ದೇನೆ. ಎಲ್ಲಿಗೋ ನಡಿಯ. ಈಗ ಅಲ್ಲಿ ವೆಹಿಕಲ್ಸ್ ಎಲ್ಲ ತೊಳಿತಾ ಇದ್ರಲ್ಲ, ಆ ನೀರು ಇಲ್ಲೇ ಹೋಗುತ್ತೆ. ನೋಡಿ ಇದು ಕೆಸಿನ ಗಿಡ ಹಣ್ಣಾಗ ಹಾಳ ಹೋಗ್ಬಿಡಿದೆ. ನೋಡಿಲ್ಲ, ಇದು ಕುಂಬಳಕಾಯಿ.
ನಯಸ್ಸಾಗಿರುತ್ತೆ, ಎಲೆಗಳು ಅಷ್ಟು ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಮಡಿ ಅನಿಸುತ್ತೆ. ಬಟ್ ನನಗೆ ಹಾಕೊಳ್ಳೋಕ್ಕೆ ಪುಟ್ಟೆಲೆ ಬರುತ್ತಲ್ಲ ಅದೇ ಇಷ್ಟ. ಅದು ಫಸ್ಟ್ನೇ ಗಿಡದಲ್ಲಿ. ಇದು ನಮ್ಮನೆ ಸೌದೆ ಗುಡ್ಲು. ಇಲ್ಲೇ ನಾವು ಕುಕ್ ಮಾಡ್ತಾ ಇದ್ದಿದ್ದು. ಎಲ್ಲ ಬೀಳಕ್ಕಾಗಿದೆ. ಇಲ್ಲಿ ಹುಲ್ಲು ಹುಟ್ಟಿದ್ದಾರೆ. ಇದೇ ನಮ್ಮ ತಿಪ್ಪೆ ಆ್ಯಕ್ಚುಲಿ. ನೋಡಿ ಇವಾಗ ಹಿಂಗಿದೆ. ದೀಪಾವಳಿ ಹಬ್ಬಕ್ಕೆ ಬಂದಿದ್ದಾಗ, ದೀಪಾವಳಿ ಹಬ್ಬ ಲಾಸ್ಟ್ ಇಯರ್ ಮಾಡಿದ್ದೆ. ಅವಾಗ ಎಷ್ಟು ಕ್ಲೀನ್ ಮಾಡಿರ್ತಾರೆ ಅಂತ. ಚೆನ್ನಾಗಿರುತ್ತೆ ಮಾಡ್ತಾರೆ. ಆದರೆ ಈ ಸರಿ ದೀಪಾವಳಿ ಹಬ್ಬಕ್ಕೆ ನಾನು ಅಲ್ಲಿರ್ತೀನಿ ಬೆಂಗಳೂರಲ್ಲಿ. ನಮ್ಮ ಲಕ್ಕಿನ ಕರೀನು ಹೆಂಗೆ ವಾಶ್ ಮಾಡೋದು ಅಂದರೆ ಹಿಂಗೇನೆ. ಅವು ಇಟ್ಕೊಂಡ್ರೆ ಬಗ್ಗಲ್ವಲ್ಲ, ಅದಕ್ಕೆ ರೂಮಿಗೆ ಕೂಡ ಹಾಕೋದು, ಇಲ್ಲೇ ನೀರು ಹೊಡಿಯೋದು. ನೋಡಿ ಅದೇ ಎಷ್ಟು ಚೆನ್ನಾಗಿ ಹಿಂದೆ ಮುಂದೆ ಎಲ್ಲ ಹೊಡೆಸ್ಕೊಂತದೆ ಚಿಕ್ಕ. ನಮ್ಮ ಕರಿಯ ಕಪ್ಪಗಿದೆಯಲ್ಲ, ಹಂಗಾಗಿ ಇದು ಕಾಣಿಸ್ತಾನೆ ಇಲ್ಲ. ಅಯ್ಯೋ ಓಟ ಅಯ್ಯೋ 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 ಅಯ್ಯೋ, ಬನ್ನಿ ಓಡ್ಬನ್ನಿ. ನಾವು ಚಿಕ್ಕದ್ರಲ್ಲಿ ಪಪ್ಪ ಎಲ್ಲ ವಾಶ್ ಮಾಡಿ ಇಡೋರು. ನಾವು ಕೊನೆಯಲ್ಲಿ ಒಂದು ಬಟ್ಟೆ ತಗೊಂಡು ಹಂಗೆ ಅದ್ರ ಮೇಲೆ ಹಂಗಂಗೆ ನಿಂತಿರುತ್ತಲ್ಲ, ನೀರು ಒರೆಸ್ಕೊಬಿಟ್ಟು ಬರುವು. ಇವತ್ತು ಆ ಕೆಲಸ ನಮ್ಮ ಚೋಟಿಗೆ ಹೇಳ್ತಾ ಇದ್ದಾರೆ. ನೋಡಿ ಇಬ್ರು ಹೆಂಗಸ್ರುಗಳು ನೋಡಿ. ನಮ್ಮ ಅಮ್ಮನೂ ಮತ್ತೆ ನಮ್ಮ ಚನ್ನಪುರ ದೊಡ್ಡಮ್ಮ ಆಗಿದ್ದಾರೆ. ಅಟ್ಲೀಸ್ಟ್ ಅವ್ರು ಕೂತ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಕೊನೆಗೆ ಕೂತ್ಕೊಂಡು ಮಾತಾಡ್ತಾರೆ. ಇವರಿಬ್ರು ಹಂಗಲ್ಲ, ಯಾವಾಗಲೂ ಜೊತೆಲಿ ಇರ್ತಾರೆ, ಕೆಟ್ಟ ಕೆಲಸಕ್ಕೂ ಒಳ್ಳೆ ಕೆಲಸಕ್ಕೂ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.